ಶಕ್ತಿ ಬಿಲ್ಟಲ್ಲೂ ನಮಗೆ ಚೆಸ್ಸಿ ಆ ಸೈಡ್ ಈ ಸೈಡ್ ತೋರ್ತು ಕಾರಿಗೆಲ್ಲ ಸ್ಪಾಯ್ಲರ್ ಇರುವಾಗಿದೆ. ಇದೊಂದು ಡ್ರೈವರ್ ಸೀಟಿಂದ ನೋಡುವ ಯಾವ ಥರ ಎಲ್ಲರಿಗೂ ನಮಸ್ಕಾರ. ನಮ್ಮ ಹೊಸ ವೀಡಿಯೋಗೆ ಸ್ವಾಗತ. ಇವತ್ತು ನಾವು ಇನ್ನೊಂದು ಸಲ ಅಂದರೆ ಇದೀಗ ಮೋಸ್ಟ್ ಪ್ರಾಬಬ್ಲಿ 1 ಮಂತ್ ಒಳಗೆ ವೀಡಿಯೋ ಬಂದಿರ್ಬೋದು, ದುರ್ಗಮ್ಮ ಆಫೀಸಿಗೆ ಬಂದಿದ್ದೇವೆ. ಯಾಕೆ ಹೇಳಿದ್ರೆ ಇವತ್ತು ಇನ್ನೊಂದು ಸಲ ಮತ್ತೆ 2 ಗಾಡಿ ಫ್ಲೀಟಿಗೆ ಆ್ಯಡ್ ಆಗಿತ್ತು. ಈ ಗಾಡಿದು ಸ್ಪೆಸಿಫಿಕೇಷನ್ಸ್ ನೋಡುವ, ಮತ್ತು ಸ್ಪೆಷಾಲಿಟಿ ನೋಡುವ, ಮತ್ತು ಯಾವ ರೂಟಿಗೆ ಹೋಗ್ತಾ ಇದೆ ಹೇಳಿ ನೋಡುವ. ಸೊ ಈಗ ಈ ಗಾಡಿದು ನಾವು ಒಂದು ಸ್ಪೆಷಲ್ ಫೀಚರ್ ಏನು ಹೇಳಿ ನೋಡಿದ್ರೆ, ನಾರ್ಮಲ್ ಗಾಡಿ ಇಲ್ಲಾದರೆ ನಿಮಗೆ ಕಂಪ್ಲೀಟ್ ಎಲ್ಲ ಸ್ಲೀಪಿಂಗ್ ಬರ್ತಿರುತ್ತೆ, ಒಂದು ಸಿಟ್ಟಿಂಗ್ ಬರ್ತಿರುತ್ತೆ. ಆದರೆ ಈ ಗಾಡಿ ನಿಮ್ಗೆ ಆ ಥರ ಅಲ್ಲ, 10 ಸಿಟ್ಟಿಂಗ್ ಇದೆ ಮತ್ತು 25 ಸ್ಲೀಪಿಂಗ್ ಬರ್ತಿದೆ. ಸೊ ನಾವು ಗಾಡಿ ಇಂಟೀರಿಯರ್ ನೋಡುವಾಗ ಅದೆಲ್ಲ ನೋಡುವ. ಬನ್ನಿ ಈಗ ಗಾಡಿ ಫ್ರಂಟ್ ಲುಕ್ಕಿಂದ ಸ್ಟಾರ್ಟ್ ಮಾಡುವ. ದುರ್ಗಾಂಬ ಪ್ಯಾಸೆಂಜರ್ಸಿಗೆ ಒಂದು ಗುಡ್ ನ್ಯೂಸ್ ಇದೆ. ಎಂತ ಹೇಳಿದರೆ, ಈಗ ಕೆಲವೊಂದು ಓಲ್ಡ್ ಬಸ್ಸಸ್ ಎಲ್ಲ ಆಗಿರ್ಬೋದು, ಅದೆಲ್ಲ ನಿಮಗೆ ಈ ಥರ ನ್ಯೂ ಬಸ್ಸಸ್ ಒಟ್ಟಿಗೆ ರಿಪ್ಲೇಸ್ ಆಗ್ತಾ ಇದೆ. ಈಗ ಇವರದ್ದು ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಆಗಿದೆ. ನೀವು ನೋಡ್ಬೋದು, ಆ ಗಾಡಿ ಸಹ ರಿಪ್ಲೇಸ್ ಆಯಿತು, 60 ನಂಬರ್, ಹಾಗೆ ಒಂದೊಂದೇ ಗಾಡಿ ರಿಪ್ಲೇಸ್ ಆಗ್ತಾ ಇದೆ. ಇದು ಸಹ ಇವರದ್ದು ಹೊಸ ಗಾಡಿ. ಸೊ ಗಾಡಿದೊಂದು ನಾವು ಈಗ ಫ್ರಂಟ್ ಲುಕ್ ನೋಡೋದಿದ್ರೆ, ಮೇಲೆ ನಮಗೆ 4 ಹೈಟ್ ಮೌಂಟಿಂಗ್ ಲ್ಯಾಂಪ್ ಮತ್ತು ದುರ್ಗಮ್ಮ ಮೋಟರ್ಸ್ ಹೇಳಿ ಐಕಾನಿಕ್ ಬ್ರ್ಯಾಂಡಿಂಗ್ ಇದೆ. ಅದು ಬಿಟ್ಟು 2 ಕೊಂಬಿದೆ. ಸೊ ನಾವೀಗ ಗಾಡಿದೊಂದು ಕೆಳಗಡೆ ನೋಡ್ತಾ ಬರೋದಿದ್ರೆ, ಈ ಸಲ ಈಗ ಇವರು ದಾಮೋದರ್ ಅವ್ರ ಹತ್ರ ಗಾಡಿ ಬಿಲ್ಡ್ ಮಾಡಿಸಿದ್ರು. ಗಾಡಿ ಫುಲ್ ಪ್ರೀಮಿಯಮ್ ಇದೆ. ಎಕ್ಸ್ಟೀರಿಯರ್ ಸಹ, ಇಂಟೀರಿಯರ್ ಆಗಿರ್ಬೋದು, ಲಿವರಿ ಆಗಿರ್ಬೋದು ಎಲ್ಲ. ಸೊ ನೀವೊಂದು ಗ್ರಿಲ್ಸ್ ನೋಡಬಹುದು, ಯಾವ ಶೇಪಲ್ಲಿದೆ ಮತ್ತು ಯಾವ ಡಿಸೈನ್ ಹೇಳಿ. ಮಧ್ಯದಲ್ಲಿ ದಾಮೋದರ್ ಅವರದ್ದೊಂದು ಬ್ಯಾಡ್ಜಿಂಗ್ ಇದೆ. ಗಾಡಿದೊಂದು ಲೈಟಿಂಗ್ ಸೆಟಪ್ ನೋಡೋದಿದ್ರೆ ನೋಡ್ಬೋದು, 3 ಒಟ್ಟಿಗಿದೆ ಹೆಡ್ಲೈಟ್ ಸೆಟಪ್. ಇದರಲ್ಲಿ ನಿಮ್ಮ ಮಧ್ಯೆ ಒಂದು ಪ್ರೊಜೆಕ್ಟರ್ ಬರುತ್ತೆ, ಮತ್ತು ಸೈಡ್ ನಾರ್ಮಲ್ ರಿಫ್ಲೆಕ್ಟರ್ ಶೇಪ್ ಹೆಡ್ಲೈಟ್ ಬಲ್ಬ್ ಇರುತ್ತೆ. ಹ್ಯಾಲೋಜನ್ ಬೇಸ್ಡ್ ಹೆಡ್ಲೈಟ್ ಆಗಿರುತ್ತೆ. ಸೊ ಇಲ್ಲಿಗ ಬಂದು ಇದೊಂದು ಕಂಪ್ಲೀಟ್ DRL ಸೆಟಪ್, ಇಲ್ಲಿಂದ ಇಲ್ಲಿವರೆಗೆ DRL. ಈಗ ಕೆಳಗೆ ನೋಡಿದ್ರೆ ಕೆಳಗೊಂದು ಫಾಗ್ ಲ್ಯಾಪ್ ಮತ್ತು ಇಲ್ಲೊಂದು ಸಣ್ಣದೊಂದು ಇಂಡಿಕೇಟರ್ ಕೊಟ್ಟಿದ್ರು. ಮತ್ತು ಬೇರೆ ಯಾವುದು ಇದರಲ್ಲಿ ಒಂದು ಇಂಡಿಕೇಟರ್ ಬರ್ಬೋದು, ಅದು ನಾವು ನೈಟಲ್ಲಿ ನೋಡುವ. ಈಗ ಗಾಡಿದೊಂದು ಲುಕ್ಸ್ ಎಲ್ಲ. ಸೊ ಸೆಂಟ್ರಲ್ಲಿ ಕೆಳಗಡೆ ನೋಡ್ತಾ ಹೋದರೆ ಇಲ್ಲೊಂದು ಶ್ರೀ ಕ್ಷೇತ್ರ ಕಮರ್ಷಿಯಲ್ ಆ್ಯಸ್ ಯೂಶ್ವಲ್ ಎಲ್ಲ ಗಾಡಿಗೆ ಇದೊಂದು ಅವರು ಸ್ಟಿಕ್ಕರ್ ಕಟ್ಟಿಂಗ್ ಮಾಡಿಸ್ತಾರೆ. ಸೊ ಇದು ಬಂದು ಗಾಡಿದೊಂದು ಕಂಪ್ಲೀಟ್ ಫ್ರಂಟ್ ಪ್ರೊಫೈಲ್. ಸೊ ಈಗ ನೀವು ಗಾಡಿದೊಂದು ಸೈಡ್ ಪ್ರೊಫೈಲ್ ನೋಡ್ಬೋದು, ಯಾವ ಥರ ಲಿವರಿ ಇದೆ ಮತ್ತು ಏನೆಲ್ಲ ಸ್ಪೆಷಾಲಿಟಿ ಇದೆ ಹೇಳಿ. ಮೇಲ್ಗಡೆ ನಿಮಗೆ ಟಾಪಲ್ಲಿ ಕ್ಯಾರಿಯರ್ ಇದೆ, ಬುಕ್ಕಿಂಗಿಗೆ ಅವ್ರದ್ದು ವೆಬ್ಸೈಟ್ ಇದೆ. ಕೆಳಗಡೆ ದುರ್ಗಮ್ಮ ಮೋಟರ್ಸ್ ಹೇಳಿ ಸ್ಟಿಕ್ಕರ್ ಕಟ್ಟಿಂಗ್ ಇದೆ. ಸೈಡ್ ನೀವೀಗ ಲಿವರಿ ನೋಡ್ಬೋದು. ಈಗ ಡ್ರೈವರ್ ಡೋರ್ ಸೈಡ್ ಮೇಲೆ ಆಲ್ಮೋಸ್ಟ್ ಎಲ್ಲ ಶಕ್ತಿ ಕಾರು ಸಹ ಅವ್ರದ್ದೊಂದು ಲೋಗೋ ಇರುತ್ತೆ. ಇಲ್ಲಿ ದಾಮೋದರ್ ಅವ್ರು ಸಹ ಅವ್ರದ್ದೊಂದು ಲೋಗೋ ಹಾಕಿದ್ರು. ಈಗ ಸೈಡ್ ಲಿವರಿ ಎಲ್ಲ ನೀವು ನೋಡ್ಬೋದು, ಸೇಮ್ ಥೀಮಲ್ಲಿದೆ, ಅಂದರೆ ಯೆಲ್ಲೋ ಮತ್ತು ಆರೆಂಜ್ ಥೀಮಲ್ಲೇ ಇದೆ. ಈಗ ಇವರು ಹೆಚ್ಚು ಗಾಡಿ ಎಲ್ಲ ಯೆಲ್ಲೋ ಮತ್ತು ಆರೆಂಜ್ ಲಿವರಿ ಪೇಂಟ್ ಆಗ್ತಾ ಇದೆ. ಸೊ ನೋಡ್ಬೋದು, ಇಲ್ಲೆಲ್ಲ ನಿಮಗೆ ಒಂದು ಲೈಟಿಂಗ್ಸ್ ಇದೆ. ಸೊ ಈಗ ಬಂದು ನಾವು ಗಾಡಿದೊಂದು ಸೈಡ್ ಪ್ಯಾನಲ್ಸ್ ಆಗಿರ್ಬೋದು, ಡಿಕ್ಕಿ ಆಗಿರ್ಬೋದು ಓಪನ್ ಮಾಡಿತ್ತು. ಇಲ್ಲಿ ನಿಮಗೆ ಎಕ್ಸಾಸ್ಟ್ ಬರುತ್ತೆ. ಈಗ ನಾವು ಸೈಡಿಂದ ನೋಡ್ತಾ ಹೋಗೋದಿದ್ರೆ, ಇಲ್ಲಿಂದ ನಿಮಗೆ ಚೆಸ್ಸಿ ಫುಲ್ ಎಕ್ಸ್ಪೋಸ್ ಆಗಿದೆ. ಒಂದು ಡೆಫ್ ಟ್ಯಾಂಕ್ ನೋಡ್ಬೋದು. ಸೊ ನೋಡ್ಬೋದು, ಇಲ್ಲೊಂದು ಡೀಸೆಲ್ ಪಂಪ್ ಸಹ ಇದೆ. ನೀವು ಇಲ್ಲಿ ನೋಡ್ಬೋದು ರೇರ್ ಸೈಡಲ್ಲಿ ಏರ್ ಸಸ್ಪೆನ್ಷನ್ ಇದೆ. ನಾನು ಲಾಸ್ಟ್ ಟೈಮ್ ಗಾಡಿ ಮೋಸ್ಟ್ಲಿ ಅದು ಏರ್ ಸಸ್ಪೆನ್ಷನ್ ಅಲ್ಲ, ಈ ಸೈಡ್ ಈ ಸಲ ಏರ್ ಸಸ್ಪೆನ್ಷನ್ ಗಾಡಿ ಇದಾಗಿರುತ್ತೆ. ಸೊ ಹಿಂದ್ಗಡೆ ನೋಡ್ಬೋದು, ಸ್ಟೋರೇಜ್ ಸ್ಪೇಸ್ ನಿಮ್ಗೆ ಈ ಗಾಡಿ ಇಲ್ಲಿ ಮಾತ್ರ ಸಿಗುತ್ತೆ. ಇಲ್ಲಿ ಸಿಕ್ಕಿ ಇದೆ ನಿಮ್ಗೆ ಈಚೆ ಬೂಟ್ ಸ್ಪೇಸಿಗೆ ಕನೆಕ್ಟ್. ಸೊ ನಿಮಗೆ ವೀಲ್ ಜಾಕೆಲ್ಲ ಅಲ್ಲೇ ಕೊಟ್ಟಿದೆ. ಆ ಸೈಡಲ್ಲಿ ವೈಪರ್ ಇದೆ ಗಾಡಿ ಕ್ಲೀನ್ ಮಾಡಲಿಕ್ಕೆ. ಮತ್ತು ಈ ಮಾಡೆಲಲ್ಲಿ ನಿಮಗೆ ಬ್ಯಾಕ್ ಡಿಕ್ಕಿ ಇರೋದಿಲ್ಲ. ಸೊ ಇಲ್ಲಿ ಎಷ್ಟು ಕಾಣುತ್ತೋ ಅಷ್ಟೇ. ಬನ್ನಿ ಗಾಡಿ ರೇರ್ ಪ್ರೊಫೈಲ್ ನೋಡುವ ಮತ್ತು ಲೆಫ್ಟ್ ಸೈಡ್ ವ್ಯೂ ಒಂದು ನೋಡುವ. ಸೊ ಈಗ ನಾವು ಗಾಡಿದು ಬೂಟ್ ಸ್ಪೇಸ್ ಹೋಗಬೇಕಾದ್ರೆ ಮೊದಲು ಒಂದು ವಿನಂತಿ ನಿಮಗೆ. ವಿಡಿಯೋ ಈಗ ಇಲ್ಲಿವರೆಗೆ ನೋಡ್ತಿದ್ರೆ ಹೇಳಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟಪಕ್ಕಿಯಲ್ಲಿ ಹುಡುಕಿ ಡಿಕ್ಕಿ ತೆಗೆಯೋದು ಸುಲಭದ ಕೆಲಸ ಅಲ್ಲ, ನಂಬರಿಂಗ್ ಇದಿತ್ತು. ಬಟ್ ಸ್ಟಿಲ್ ಈಗ ನಾವು ಗಾಡಿದು ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋದಿದ್ರೆ, ಫಸ್ಟಲ್ಲಿ ನಿಮಗೆಲ್ಲ ಬ್ಯಾಟ್ರಿ ಸೆಟಪ್ ಇದೆ. ಈಗ ನಾವು ಲಾಸ್ಟ್ ಟೈಮ್ ಶಕ್ತಿ ಬಿಲ್ಟಲ್ಲೂ ನಮಗೆ ಚೆಸ್ಸಿ ಆ ಸೈಡ್ ಈ ಸೈಡ್ ತೋರ್ತಾಯಿತ್ತು. ಆದರೆ ದಾಮೋದರ್ ಅವರದ್ದು ಫುಲ್ ಕ್ಲೋಸ್ ಇದೆ. ಸೈಡಲ್ಲಿ ನಿಮ್ಗೊಂದು ಫುಲ್ ಸ್ಟೋರೇಜ್ ಸ್ಪೇಸು ವಿತ್ ಲ್ಯಾಡರ್ ಇದೆ, ಕ್ಲೀನಿಂಗ್ ಪರ್ಪಸ್. ಬ್ಯಾಕ್ ಸೈಡ್ ಅಂದರೆ ಇದೀಗ ಬಂದು 4th ಡಿಕ್ಕಿ, ಇದರಲ್ಲೊಂದು ಸ್ಟೆಪ್ನಿ ಇದೆ. ಇದೀಗ ನಿಮ್ಗೆ ಆ ಸೈಡಲ್ಲೂ ಈ ಸೈಡ್ ಒಂದು ಸ್ಪೇಸ್, ಬೂಟ್ ಸ್ಪೇಸ್, ಆದರೆ ಹಿಂದಿಂದ ಓಪನಿಂಗ್ ಇಲ್ಲ ಸೈಡಲ್ಲಿ. ಸೊ ನಾವೀಗ ಒಂದು ಗಾಡಿದು ಬ್ಯಾಕ್ ಪ್ರೊಫೈಲ್ ನೋಡಬೇಡಿ ಬಂದು. ಗಾಡಿ ನೀವೀಗ ಬ್ಯಾಕ್ ಪ್ರೊಫೈಲಲ್ಲಿ ನೋಡೋದಿದ್ರೆ, ಟಾಪಲ್ಲಿ ನಿಮಗೆ ಒಂದು 4 ಹೈಟ್ ಮೌಂಟಿಂಗ್ ಲ್ಯಾಂಪ್ಸ್ ಇದೆ. ಅದೀಗ ನಿಮ್ಗೆ ಯಾವ ಶೇಪಲ್ಲಿ ತೋರ್ತಾ ಹೇಳಿ ಒಳ್ಳೆ ಕಾರಿಗೆಲ್ಲ ಸ್ಪಾಯ್ಲರ್ ಇರುವಾಗಿದೆ. ಸೊ ಟಾಪಲ್ಲಿ ಇಂಗ್ಲೀಷಲ್ಲಿ ದುರ್ಗಮ್ಮ ಮೋಟರ್ಸ್ ಹೇಳಿ ಇಲ್ಲೊಂದು, ಇದು ಸಹ ಇವ್ರದ್ದೊಂದು ಐಕಾನಿಕ್ ಫಾಂಟೇ ಹೇಳ್ಬೋದು. ಸೊ ಇಲ್ಲಿಗ ಬಂದರೆ ದಾಮೋದರ್ ಹೇಳಿ ಅವ್ರದ್ದೊಂದು ಬ್ರ್ಯಾಂಡಿಂಗ್ ಇದೆ. ಈ ಗಾಡಿಯಲ್ಲಿ ನಿಮಗೆ ಎಮರ್ಜೆನ್ಸಿ ಎಕ್ಸಿಟ್ ಸಹ ಈ ಟೈಪ್ ಇದೆ, ಆದರೆ ಸ್ವಲ್ಪ ಕೆಳಗಿದೆ. ಸೊ ನಿಮ್ಗೆ ಇದರಲ್ಲಿ ಯಾವುದೇ ರೀತಿ ಒಂದು ಲ್ಯಾಡರ್ ಆಗಿರ್ಬೋದು, ಇನ್ನೂ ಬೇರೆ ಏನು ಕೊಟ್ಟಿರಲಿಲ್ಲ. ಸೊ ನೀವೀಗ ಇದು ಗಾಡಿದೊಂದು ಲೈಟಿಂಗ್ ಸೆಟಪ್ ನೋಡ್ಬೋದು, ಅಂದರೆ ರೇರ್ ಸೈಡ್ ಇದೆ.
ಇದು ನಿಮ್ಗೆ ಒಂಥರ ಯೂನಿಕ್ ಇದೆ. ಅಂದರೆ ರೆಗ್ಯುಲರ್ ಆಗಿ ಒಂದೇ ವರ್ಟಿಕಲ್ ಇರುತ್ತೆ, ಇಲ್ಲ ಹೊರಿಜಾಂಟಲ್ ಇರುತ್ತೆ. ನೀವೀಗ ಈಚೆ ಗಾಡಿಲೆಲ್ಲ ನೋಡಿದಿದ್ರೆ ಸಿಟಿ ಗಾಡಿದು ಹೊರಿಜಾಂಟಲಲ್ಲಿ ಇತ್ತು, ಸೊ ಆ ಗಾಡಿದು ವರ್ಟಿಕಲ್ ಇತ್ತು. ಆದರೆ ಇದರಲ್ಲಿ ನಿಮಗೆ ಒಂಥರ ಯುನೀಕ್ ಟ್ರಯಾಂಗುಲರ್ ಶೇಪ್ ಸಹ ಹೇಳ್ಬೋದು ನಾವು. ಆ ಶೇಪಲ್ಲಿದೆ. ರೆಡ್ ಪಾರ್ಕಿಂಗ್ ಲೈಟ್ಸ್ ಇದೆ, ಇಲ್ಲೊಂದು ಪಾರ್ಕಿಂಗ್ ಲೈಟ್, ಇಲ್ಲೊಂದು ಬ್ರೇಕ್ ಲೈಟ್, ಇಲ್ಲೊಂದು ಆರೆಂಜ್ ಕಲರ್ LED ಇಂಡಿಕೇಟ್ರ್, ಸೊ ಇಲ್ಲೊಂದು ರಿವರ್ಸ್ ಲೈಟ್ ಇದೆ. ಇದೊಂದು ಕಂಪ್ಲೀಟ್ LED ಸೆಟಪ್ ಇದೆ ನಿಮಗೆ ಇವರು ದಾಮೋದರದ ಬಿಲ್ಡಲ್ಲಿ. ಈಗ ಕೆಳಗಡೆ ನೋಡಿದ್ರೆ ಇಲ್ಲೊಂದು ರಿಫ್ಲೆಕ್ಟರ್, ಇಲ್ಲಿಷ್ಟು ರಿಫ್ಲೆಕ್ಟರ್ ಮತ್ತು ಇದಿಷ್ಟು ಲೈಟ್, ಮತ್ತು ಒಂದು ಟೋಟಲ್ 4 ಸೆನ್ಸರ್ ಇದೆ. ಸೇಮ್ ಆ ಸೈಡ್ ಇರುವಾಗ ಈ ಸೈಡ್ ಸಹ ಇದೆ, ನೋಡ್ಬೋದು ನೀವು. ಇದೊಂದು ಬಂದು ಕಂಪ್ಲೀಟ್ ಆದಂಥ ಒಂದು ಗಾಡಿದು ಬ್ಯಾಕ್ ಪ್ರೊಫೈಲ್. ಸೊ ಬನ್ನಿ ನಾವೊಂದು ಗಾಡಿದು ಕಂಪ್ಲೀಟ್ ಇಂಟೀರಿಯರ್ಸ್ ನೋಡುವ ಯಾವ ಥರ ಇದೆ ಹೇಳಿ. ಸೊ ಇಲ್ಲಿ ಎಂಟ್ರೆನ್ಸಲ್ಲೇ ನಿಮಗೆ ದುರ್ಗಾಂಬ ಮೋಟರ್ಸ್ ವೆಲ್ಕಮ್ ಯು ಹೇಳಿ ಒಂದು LED ಲೈಟಿಂಗಲ್ಲಿದೆ. ಡ್ರೈವರ್ ಕ್ಯಾಬಿನಿಗೆ ಬಂದರೆ ನೀವು ಸ್ಟಾರ್ಟಿಂಗಲ್ಲೇ ನೋಡ್ಬೋದು ಒಂದು ಪ್ಲಾಸ್ಟಿಕ್ ಫ್ಯಾನ್ ಇದೆ. ಸೊ ಅಲ್ಲೊಂದು ಲೈಟ್ ಇದೆ, ಮತ್ತು ಇಲ್ಲಿ 2 ಸ್ಪೀಕರ್ಸ್, ಇಲ್ಲಿ ಸಹ ಒಂದು ಲೈಟ್, ಇಲ್ಲಿ ವೆಂಟಿಲೇಷನಿಗೆ, ಮತ್ತು ಇಲ್ಲೆಲ್ಲ ಮೋಸ್ಟ್ ಪ್ರಾಬಬ್ಲಿ ಬರಲಿಕ್ಕಿದೆ ಇನ್ನು ಫೋಟೋ ಎಲ್ಲ. ಅಂದರೆ ಜಸ್ಟ್ ಗಾಡಿಗ ಡೆಲಿವರಿ ಆಗಿ ಇತ್ತದ್ದು. ಸೊ ಅದು ಬಿಟ್ಟು ಇಲ್ಲೊಂದು ಮಿರರ್ ಇದೆ, ಮತ್ತು ಇಲ್ಲಿ ನೋಡ್ಬೋದು ಇಲ್ಲೊಂದು ಮಲಗಲಿಕ್ಕೆ ಒಂದು ಬರ್ತಿದೆ ಎಕ್ಸ್ಟ್ರಾ ಸ್ಪೇರ್ ಡ್ರೈವರಿಗೆ, ಮತ್ತು ಕ್ಲೀನರ್ ಅವರಿಗೆ ಒಂದು ಸೀಟ್ ಇದೆ. ಮತ್ತು ಬನ್ನಿ ಗಾಡಿದೊಂದು ಇಂಟೀರಿಯರ್ ಎಲ್ಲ ನೋಡುವ. ಸೊ ನಾನು ಆಗ ಹೊರಗಡೆ ಹೇಳಿದಾಗೆ ಇದರಲ್ಲಿ ನಿಮಗೆ 10 ಸಿಟ್ಟಿಂಗ್ ಬರ್ತ್ ಬರುತ್ತೆ. ಸೊ ಇದ್ರದ್ದು ಪ್ರೈಸ್ ಮತ್ತು ಇಲ್ಲಿ ಸ್ಲೀಪಿಂಗ್ ಬರ್ತಿದ್ದು ಪ್ರೈಸ್ ಬೇರೆ ಬೇರೆ ಇರುತ್ತೆ. ಸೊ ಇಲ್ಲಿ ನಿಮಗೀಗ ಈ ಬರ್ತಿಗೆ ಹತ್ತಬೇಕಿದ್ರೆ ಇಲ್ಲಿ ಲ್ಯಾಡರ್ ಕೊಟ್ಟಿದ್ರು. ಸೊ ಇಲ್ಲಿ ನಿಮಗೆ ಮೇಲ್ಗಡೆ 5 ಬರ್ತ್ ಬರುತ್ತೆ ಸ್ಲೀಪಿಂಗ್ ಬರ್ತ್, ಕೆಳಗಡೆ 10 ಸಿಟ್ಟಿಂಗ್ ಬರ್ತ್. ಸೊ ನಾವೀಗ ಸ್ಟಾರ್ಟಿಂಗ್ ಸೀಟಿಂದ ನೋಡೋದಿದ್ರೆ ಇದು ಸಹ ನಿಮಗೆ ಒಂದು ನಾರ್ಮಲ್ ಸೀಟ್ ಅಲ್ಲ, ಪುಷ್ ಬ್ಯಾಕ್ ಸೀಟ್, ಮತ್ತು ತುಂಬ ಕಂಫರ್ಟೇಬಲ್. ಇದು ಲೆದರಲ್ಲಿದೆ. ಸೊ ನೋಡ್ಬೋದು ಇಲ್ಲಿ ಪುಷ್ ಬ್ಯಾಕಿಗೆ ಬಟನ್ ಇದೆ. ಒಂದು ಸೀಟ್ ನಾನೀಗ ನಿಮ್ಗೆ ಮಾಡಿ ತೋರಿಸ್ತೆ ಪುಷ್ ಬ್ಯಾಕ್. ಸೊ ಈಗ ನಾನು ಬಂದು ಒಂದು 6 ಫೀಟ್ ಹೈಟ್ ಇದ್ದರು ತುಂಬ ಕಂಫರ್ಟೇಬಲಿ ನಾನು ಕೂಡ್ಬೋದು. ಅಂದರೆ ಈಗ ಯೂಶ್ವಲಿ ಈಗ ನಾವು ಸೆಮಿ ಸ್ಲೀಪರ್ ಗಾಡಿಯಲ್ಲೂ ಸ್ವಲ್ಪ ಅವರು ಸೀಟ್ ರಿಕ್ಲೈನ್ ಎಲ್ಲ ಮಾಡಿದ್ರೆ ನಮ್ಮ ಪ್ರಾಬ್ಲಮ್ ಇರುತ್ತೆ. ಈಗ ಫೀಚರ್ಸ್ ನಾವು ನೋಡಿದ್ರೆ ಇಲ್ಲೊಂದು ಬಾಟ್ಲ್ ಹೋಲ್ಡರ್ ಕೊಟ್ಟಿದ್ರು, ಇಲ್ಲಿ ನಿಮಗೆ ಸಿಟ್ಟಿಂಗ್ ಅವ್ರಿಗೆ ಸಹ ಒಂದು ಚಾರ್ಜಿಂಗ್ ಸಾಕೆಟ್ ಇದೆ, ಮತ್ತು ಸೈಡ್ ಇಲ್ಲಿ ಕರ್ಟನ್ಸ್, ಇಲ್ಲೊಂದು ರೀಡಿಂಗ್ ಲ್ಯಾಂಪ್ಸ್ ಕೊಟ್ಟಿದ್ರು. ಇದೆಲ್ಲ ಈಗ ಗಾಡಿದ ಬ್ಯಾಟ್ರಿ ಆಫ್ ಇದರಿಂದ ಆನ್ ಇಲ್ಲ. ಈಗ ಬನ್ನಿ ಸ್ಲೀಪಿಂಗ್ ಬರ್ತ್ ನೋಡು. ಸೊ ಗಾಡಿದ ಇಂಟೀರಿಯರ್ ನೀವು ನೋಡ್ಬೋದು, ಫ್ರಂಟಲ್ಲಿ ಒಂದು ಕ್ಲಾಕ್ ಇದೆ. ಮತ್ತು ಈಗ ಸ್ಲೀಪಿಂಗ್ ಬರ್ತ್ ಬಗ್ಗೆ ನಾವು ಸ್ಪೆಷಲಿ ಮಾತಾಡೋದಿದ್ರೆ ಇಲ್ಲೊಂದು ಸ್ಟೋರೇಜಿಗೆ ಅಂದರೆ ಸಣ್ಣ ಪುಟ್ಟ ಲಗೇಜ್ ಇಡ್ಬೋದು. ಇಲ್ಲೊಂದು SOS ಬಟನ್ ಇದೆ. ಈಗ ನೋಡಿ ನಿಮಗೀಗ ಇಲ್ಲಿ ಸ್ಪೀಕರ್ ವ್ಯವಸ್ಥೆ ಕೂಡ ಇದೆ ಬಸ್ಸಲ್ಲಿ. ಟೋಟಲ್ ನಿಮಗೆ 1 2 3 4 5 ಸ್ಪೀಕರ್ ಇದೆ. ಈ ಪ್ಯಾಸೆಂಜರಿಗೆ ಮೊಬೈಲ್ ಚಾರ್ಜ್ ಮಾಡಲಿಕ್ಕೆ ಒಂದು ಚಾರ್ಜಿಂಗ್ ಪೋರ್ಟ್ ಸಹ ಕೊಟ್ಟಿದ್ರು, ಮೊಬೈಲ್ ಹೋಲ್ಡರ್ ಕೊಟ್ಟಿದ್ರು. ಮತ್ತು ಆ ಸೀಟಲ್ಲಿ ಸಹ ಇದೆ ಆ್ಯಸ್ ಯೂಶ್ವಲ್ ಕರ್ಟನ್ಸ್ ಇದೆ. ಮತ್ತು ಬರ್ತ್ ನೀವು ನೋಡ್ಬೋದು ಕಂಪ್ಲೀಟ್ ಲೆದರ್ ಆಗಿದೆ. ಇಲ್ಲಿ ಸಹ ಬ್ಯಾಕ್ ಸಪೋರ್ಟಿಗೆ ಸಹ ಒಂದು ಲೆದರ್ ಫಿನಿಶ್ ಇರುವ ಬರ್ತ್. ಪ್ಯಾಸೆಂಜರ್ ಬೀಳಬಾರ್ದು ಹೇಳಿ ಒಂದು ಸೆಂಟ್ರಿಗೆ ಒಂದು ರಾಡ್ ಫಿಟ್ಟಿಂಗ್ ಮಾಡಿದ್ರು SS ಇದು. ಮತ್ತು SOS ಬಟನ್ ಹೇಳಿ ಕೇವಲ ಒಂದು ಸೀಟಲ್ಲಿಲ್ಲ, ಆಲ್ಮೋಸ್ಟ್ ಪ್ರತಿ ಸೀಟಿಗೆ ಒಂದೊಂದು ಕೊಟ್ಟಿದ್ರು. ಅಲ್ಲೊಂದಿದೆ, ಇಲ್ಲೊಂದಿದೆ, ಮತ್ತು ಈಚೆ ಸೈಡ್ ಸಹ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಲೈಟಿಂಗ್ಸ್ ಯಾವ ಥರ ಸೆಟಪ್ ಇದೆ ಹೇಳಿ. ಮೇಲಿಂದ ಕಂಪ್ಲೀಟ್ ಒಂದು ಲಾಂಗ್ ಟ್ಯೂಬ್ಲೈಟ್ ಟೈಪ್ ಶೇಪಲ್ಲಿದೆ. ಸೊ ಅಲ್ಲಿ ಇಲ್ಲಿ ಹಾಗೆ ಮತ್ತು ಈ ಸೈಡ್ ಸಹ ನಿಮಗಿದೆ ನೋಡ್ಬೋದು ಹೇಳಿ. ಮತ್ತು ಸೀಟ್ ಮಾರ್ಕಿಂಗ್ ನಿಮಗೆ ಇಲ್ಲಿ ಬಂದಿದೆ ವಿತ್ LED ಲೈಟ್ಸ್. ಸೊ ಸಿಂಗಲ್ ಬರ್ತಲ್ಲಿ ಸಹ ನಿಮ್ಗೆ ಈಗ ಮೊಬೈಲ್ ಚಾರ್ಜಿಂಗ್ ವ್ಯವಸ್ಥೆ ಇದೆ ನೋಡ್ಬೋದು, ಈ ಸೈಡಲ್ಲಿದೆ. ಆದರೆ ಈ ಗಾಡಿದು ಇನ್ನೊಂದು ಸ್ಪೆಷಾಲಿಟಿ ಹೇಳಿದೆ, ನೀವು ಲಾಸ್ಟ್ ಸೀಟಲ್ಲಿ ನೋಡ್ಬೋದು ಯಾವ ಥರ ಅರೇಂಜ್ಮೆಂಟ್ ಇದೆ ಹೇಳಿ. ಯೂಶ್ವಲಿ ನಾವು ಲಾಸ್ಟ್ ಮಾಡಿ ಗಾಡಿ ಡೈರೆಕ್ಷನಲ್ಲಿ ಇದ್ದಿತ್ತು. ಸೊ ಈ ಗಾಡಿ ನಿಮಗೆ ಕಂಪ್ಲೀಟ್ ತಲೆ ಈ ಸೈಡ್ ಹಾಕಿ ಕಾಲು ಆ ಸೈಡ್ ಹಾಕುವ ಡೈರೆಕ್ಷನಲ್ಲಿದೆ. ಇದು ಬಂದು ಎಮರ್ಜೆನ್ಸಿ ಡೋರ್. ಸೊ ಬನ್ನಿ ಗಾಡಿದೊಂದು ಡ್ರೈವರ್ ಸೀಟಿಂದ ನೋಡುವ ಯಾವ ಥರ ವ್ಯೂ ಇದೆ ಹೇಳಿ. ಸೊ ಇದು ಸಹ ನಾವು ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿತ್ತು, ಲೇಲ್ಯಾಂಡ್ BS6 ಇದು ದುರ್ಗಾಂಬದವರದ್ದೇ. ಅವರದ್ದು ಸಹ ಇದು ಸೇಮ್ ಲೇಲ್ಯಾಂಡ್ ಚೆಸಿ. ಸೊ ಇಲ್ಲಿಗೆ ನೀವೊಂದು ಇಂಟೀರಿಯರ್ ವೈಸ್ ನೋಡೋದಿದ್ರೆ ನಿಮಗೆ ಈ ಸೈಡ್ ಫುಲ್ ಡಮ್ಮಿ ಸ್ವಿಚಸ್ ಇದೆ, ಇಲ್ಲೊಂದು 2 ಇಂಟರ್ನಲ್ ಲೈಟ್ ಇದೆ. ಮತ್ತು ಈ ಬಸ್ಸಲ್ಲಿ ಸಹ ನಿಮ್ಗೊಂದು 2 ಡೋರ್ ಆಪ್ಷನ್ ಕೊಟ್ಟಿದ್ರು. ಅದು ಬಿಟ್ಟು ಈಗ ನಿಮ್ಗೆ ಈ ಸೈಡ್ ಫುಲ್ ಕಂಪ್ಲೀಟ್ ಲೈಟ್ ಇದೆ. ಇದು ಈಚೆ ಸೈಡ್ ಇದು ಸ್ವಿಚಸ್ಸನ್ನು ಇವ್ರು ಇಲ್ಲಿ ಹಾಕಿದ್ರು, ಯಾವುದು ರಿಟಾರ್ಡರು, ಬ್ಯಾಟ್ರಿ ಕಟ್ ಆಫ್ ಇದೆಲ್ಲ ಇಲ್ಲಿ ಹಾಕಿದ್ರು. ಸೊ ಗಾಡಿ ಹ್ಯಾಂಡ್ ಬ್ರೇಕ್ ಇಲ್ಲಿದೆ. ಸೊ ಈ ಸೈಡಲ್ಲಿ ನಿಮ್ಗೆ ಸ್ವಲ್ಪ ಸ್ಟೋರೇಜ್ ಸ್ಪೇಸೆಲ್ಲ ಇದೆ. ಮತ್ತು ಇಲ್ಲೊಂದು ಮೇಯ್ನ್ ಕಟ್ ಆಫ್ ಸ್ವಿಚ್ ಇದೆ. ಇಲ್ಲೊಂದು ಇವರದ್ದು ಮ್ಯೂಸಿಕ್ ಸಿಸ್ಟಮ್ ಇದೆ ವಿತ್ ಮೈಕ್. ಸೊ ಇಲ್ಲಿ ನೋಡಿ ಮೈಕಿದು ಕನೆಕ್ಷನ್ ಇದೆ. ಇನ್ ಕೇಸ್ ನಿಮ್ಗೆ ಮೈಕ್ ಬೇಕಿದ್ರೆ ಮೈಕಿದು ಕನೆಕ್ಷನ್ ಸಹ ಮಾಡ್ಬೋದು. ಬನ್ನಿ ಗಾಡಿದೊಂದು ಮೀಟರ್ ನೋಡುವ ಯಾವ ಥರ ಇದೆ ಹೇಳಿ. ಇದು ನೋಡ್ಬೋದು ಒಂದು BS6 ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಈ ಟೈಪಲ್ಲಿದೆ. ಇದರಲ್ಲಿ ನಿಮಗೆ ಸ್ಪೀಡ್ ಇದೆ, ಇಲ್ಲಿ ಫ್ಯೂಯಲ್, ಪ್ಲಸ್ ಈ ಸೈಡ್ ನಿಮ್ಗೆ RPM ಮೀಟರ್, ಇಲ್ಲಿ ಇಂಜಿನ್ ಕೋಲ್ಡ್ ಹಾಟ್. ಇಲ್ಲಿಗ ನಿಮಗೆ BS6 ರೀಜನ್ ಇದೊಂದು ಇಂಡಿಕೇಶನ್ ಬರ್ತಾ ಇದೆ, ಇದೆಲ್ಲ ಅವರು ಮಾಡ್ತಾರೆ ನೋಡ್ಬೋದು. ಟೋಟಲ್ ಗಾಡಿ ಓಡೋಮೀಟರ್ ರನ್ನಿಂಗ್ 959 ಕಿಲೋಮೀಟರ್ಸ್, ಆ್ಯಡ್ ಬ್ಲೂ ಲೆವೆಲ್, ಮತ್ತು ಇದು ಏರ್ ಬ್ರೇಕ್ ಇದು. ಇಲ್ಲಿ ಟೈಮ್ ತೋರಿಸ್ತಾ ಇದೆ, ಇಲ್ಲಿ ಡೇಟ್ ತೋರಿಸ್ತಾ ಇದೆ. ಇಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಇಲ್ಲ ಇವ್ರದ್ದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಲೇಲ್ಯಾಂಡ್ ಗಾಡಿ ತೋರಿಸುತ್ತೆ. ಗಾಡಿದು ಗೇರ್ ಬಾಕ್ಸ್ ಬಂದು 6+1 ಅಂದರೆ 6 ಫಾರ್ವರ್ಡ್ 1 ರಿವರ್ಸ್ ಗೇರ್. ಸೊ ಈ ಸೈಡಲ್ಲಿ ನಿಮಗೆ ವೈಪರ್ ಕಂಟ್ರೋಲ್ಸ್ ಇದೆ.
ಈ ಸೈಡಲ್ಲಿ ಬಂದು ಲೈಟ್ ಕಂಟ್ರೋಲ್ ಪ್ಲಸ್ ಹಾರ್ನ್ ಇದೆ. ಹಾರ್ನ್ ನಾರ್ಮಲ್ ಕಂಪನಿ ಹಾರ್ನ್ PPP ಇದೆ. ಇಲ್ಲಿ ನಿಮ್ಗೆ ಯಾವುದೇ ರೀತಿ ಹಾರ್ನ್ ಸ್ವಿಚ್ ಇರೋದಿಲ್ಲ. ಸೊ ಇದೊಂದು ಗಾಡಿದು ಕಂಪ್ಲೀಟ್ ಡ್ರೈವರ್ ಸೈಡಿಂದ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು. ಸೊ ಒಂದು ಸೇಫ್ಟಿ ದೃಷ್ಟಿಯಿಂದ ನಿಮ್ಗೆ ಅಲ್ಲೊಂದು ಫೈರ್ ಎಕ್ಸ್ಟಿಂಗ್ವಿಷರ್ ಸಹ ಇದೆ. ನೀವು ಸೇಫ್ಟಿಯಲ್ಲಿ ಅಂತ ನೋಡೋದಿದ್ರೆ ಇಲ್ಲಿ ನಿಮ್ಗೆ SOS ಸ್ವಿಚ್ ಇಲ್ಲ, ಡ್ರೈವರಿಗೆ ಸಹ ಕೊಟ್ಟಿದ್ರು. ಮತ್ತೆ ಇಲ್ಲಿ USB ಸಾಕೆಟ್ ಎರಡಿದೆ ನೋಡ್ಬೋದು. ಈಚೆ OBD ಸ್ಕ್ಯಾನರ್ ಇದೆ. ಸೊ ಈಗ BS6 ಲೇಲ್ಯಾಂಡ್ ಇದೊಂದು ಇಂಜಿನ್ ಸೌಂಡ್ ನಾವು ನೋಡುವ ಯಾವ ತರ ಇದೆ ಹೇಳಿ. ನೋಡ್ಬೋದು ಇದೆಲ್ಲ ವಾರ್ನಿಂಗ್ ಲೈಟ್ಸ್. ನೋಡ್ಬೋದು ಗಾಡಿ ಒಂದು ಕಂಪ್ಲೀಟ್ ರಿಫೈನ್ಡ್ ಸೌಂಡ್ ಇದೆ. ಅಂದ್ರೆ ಯಾವುದೇ ರೀತಿ ನಿಮ್ಗೆ ಒಂಥರ ರಫ್ ನಾಯ್ಸ್ ಇಲ್ಲ, ಕಂಪ್ಲೀಟ್ ಸ್ಮೂತ್ ಗಾಡಿ ಮತ್ತೆ ಸ್ಮೂತ್ ನಾಯ್ಸ್ ಇದೆ. ಇದೊಂದು ಗಾಡಿದು ಕಂಪ್ಲೀಟ್ ಸ್ಟೇರಿಂಗ್ ವ್ಯೂ ಆಗಿರ್ಬೋದು, ಯಾವುದೇ ವ್ಯೂ ನೀವು ನೋಡ್ಬೋದು ಈ ಟೈಪ್ ಇದೆ.